ಅಣ್ಣ ಇದು ಬೇಕಣ್ಣ. ಯಾವುದು ನನ್ನ ಮತ್ತೆ ನಾನು ಮನೆಗೆ ಹೋಗಲ್ಲ, ಇದು ಬೇಕೇ ಬೇಕು. ಅವ್ನಿನ್ನ ಸೆಕೆಂಡ್ ಪ್ಯೂನ್ ಇನ್ನೇನು ಕೇಳೋಕ್ಕಾಗುತ್ತೋ ಅವ್ನು ಹೇಳ್ರಿ. ಸ್ನೇಹಿತರೆ, ನಾವಿವತ್ತು ಜಾತ್ರೆ ಬಂದಿದ್ದೀನಿ. ಇಲ್ಲಿ ನೋಡಿ ಡಚ್ಚು ಪವನ್ ಅವರು, ಅವ್ರದ್ದೊಂದು ವಿಡಿಯೋ ನಮ್ದ್ರಲ್ಲಿ ಫೇಮಸ್ಸು. ನಮಗೆ ಒಳ್ಳೇದು ಮಾಡೋದು ನಮ್ಗೆ ಅಂದರೆ ಯಾಕೆ ನೋಡಿ ಫ್ರೆಂಡ್ಸ್, ನಾವು ಇವತ್ತು ಆಲೂರಿಂದ KGF ಜಾತ್ರೆಗೆ ಹೋಗ್ತಾ ಇದ್ದೀರಿ. ನಾಚಿಕೆ ಮನೆ ಮಾಡೋದು ಏನಿಲ್ಲ ನನಗೆ. ಬೆಳಗ್ಗೆ 6:30 ರೆಡಿ ಆಗೋ ಅಂತ ಹೇಳಿದ್ರೆ ಮಲ್ಕೊಂಡವನೇ ಬಂದು ಎಬ್ಬರಿಸಿದಾಯ್ತು ಕೈಸನ್ನ. ನೋಡಿ, ಇಲ್ಲಿಂದ ನಾವು ರೈಲ್ವೆ ಸ್ಟೇಷನಲ್ಲಿ ಗಾಡಿಗೆ ಹೋಗ್ತೀವಿ. ಗಾಡಿಯಿಂದ ಹೋಗಿ ನಾವು ಅಲ್ಲಿ ಗಾಡಿ ಡ್ರಾಪ್ ಮಾಡಿ ಆಮೇಲೆ KGF ಗಾಡಿಯಲ್ಲಿ ನಿಲ್ಸೋದು, ಗಾಡಿ ರೈಲ್ವೆ ಸ್ಟೇಷನಲ್ಲಿ. ಓಕೆ, ಇಲ್ಲಿಂದ ನಾವು ಅಲ್ಲಿ ಕಂಟಿನ್ಯೂ ಆಗ್ತೀವಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಹಳೆ PUC ಫ್ರೆಂಡ್ ಸಿಕ್ಕಿದ್ದಾನೆ. ಕುಚಿಕು ಮನೋಹರ ಅಂತ ಅವನ ಹೆಸರು. ಬರೀ ಓದ್ತಾನೆ ಇರ್ತಾ ಇದ್ದ ಅವಾಗ. ನೋಡಿ, ಇವಾಗ ಫಾರೆಸ್ಟ್ ಆಫೀಸರ್ ಆಗಿದ್ದಾನೆ. ಎಷ್ಟು ದೊಡ್ಡವನಾಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಇನ್ನು ಹೈಟ್ ಆಗಿಲ್ಲ ಅಷ್ಟೇ. ಹೈಟ್ ಆಗಿಲ್ಲ ಅಷ್ಟೇ, ದಪ್ಪ ಆಗೋನೆ. ಆಮೇಲೆ ನೋಡಿ, ಪೊಲೀಸ್ ಹುಡುಗ ಥರ ಇದ್ದಾನೆ. ಏನು ಗಡ್ಡೆ ಬಿಡಂಗಿಲ್ಲ. ಇವನ್ನ ಬೆಂಗಳೂರು ಕಡೆ ಬಿಟ್ಟು ನಾವು KGF ಕಡೆ ಹೋಗೋಣ. ಅದನ್ನೊಂದು ಹಾಕೊಂಡು ಬಿಡ್ರೆ ಬರುತ್ತೆ. ಅಂಕಲ್ ಕೊಡ್ತಿದ್ದಾರೆ 10 ರೂಪಾಯಿ. ನೋಡಿ, KGF ಅಲ್ಲಿ ಕುಡಿಯೋಣ ಅಂದರೆ ಮಾಲೂರಲ್ಲೇ ಕುಡಿಸ್ತಾವ. ಏನು ಕೊಡಿಸೋನ? ಎಲ್ಲಕ್ಕೆ ಹೋಗ್ತಾ ಇದೆಯಾ ರಾಜ್ಕುಮಾರ್? ಪ್ಯಾಲೇಸ್ ಗ್ರೌಂಡ್ಸ್ ಬೆಂಗಳೂರು. ಏನು ಕೆಲಸ ಅಲ್ಲಿ? ಯಾವುದು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ಸಮಾವೇಶ ಅಂತಪ್ಪ. ನೋಡಿ, ಅವ್ನು ನೋಡಿದ, ನೀನು ನೋಡು. ನೋಡಿ, ನಮ್ಮ ವಿಶಾಲ್ ಅವರು ಇನ್ನು ಸೆಕೆಂಡ್ PU, ಚಿಕ್ಕ ಹುಡುಗ ಇನ್ನ. ಇದೇ ಹಂಗೆ ಮೇಲೆ ನೋಡಿ ಗೈಸ್, ಇಲ್ಲಿಂದ ನಾವು ಮಾಲೂರಿಂದ ಟ್ರೈನ್ ಹತ್ತಿದ್ದೀವಿ. ಇಲ್ಲಿಂದ ಕೋರಮಂಡಲ್ ಸ್ಟಾಪು. ನೋಡಿ, ನಮ್ಮ ಜೊತೆ ವಿಶಾಲ್ ಬರ್ತಾ ಇದ್ದಾರೆ. ಫಸ್ಟ್ ಟೈಮ್ KGF ಹೀಗೆಲ್ಲ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ನನ್ನ ಟ್ರೈನಲ್ಲಿ ಜಾಸ್ತಿ ಟ್ರಾವೆಲ್ ಮಾಡ್ತಾ ಇರ್ತೀನಿ. KGF ಫಸ್ಟ್ ಟೈಮ್ ನೋಡೋಣ ಹೆಂಗಿರುತ್ತೆ. ಇವತ್ತು KGF ಅಲ್ಲಿ ಆ್ಯಕ್ಚುಲಿ ಜಾತ್ರೆ ಗೈಸ್, ಸೊ ಅದಕ್ಕೋಸ್ಕರನೇ ಅರ್ಧ ನಾವು ಹೋಗ್ತಿರೋದು. ಇದಾದಮೇಲೆ 1 ವೀಕಿಗೆ ತೇರಿರುತ್ತೆ. ಸೊ ನೀವು ಬನ್ನಿ, ಎಂಜಾಯ್ ಮಾಡಿ. ಈಗ ಬ್ಲಾಗಲ್ಲಿ ತುಂಬ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಕೊಡ್ತೀವಿ ನಾವು. ಟೈಮ್ ಲೆಫ್ಟ್ ನೋಡಿ ಫ್ರೆಂಡ್ಸ್, ನಮ್ಮ ವಿಶಾಲು ತುಂಬ ಲವ್ವಲ್ಲಿ ತುಂಬ ಫೇಲ್ ಆಗ್ಬಿಟ್ಟಿದ್ದಾರೆ. ಹೌದಾ ವಿಶಾಲ್? ಗೈಸ್, ಫಸ್ಟ್ ನಮ್ಮದು KGF ಬ್ಲಾಗ್ ಆಗಿದ ತಕ್ಷಣ ನಾವು ಅಯೋಧ್ಯ ಬ್ಲಾಗ್ ಹಾಕ್ತೀವಿ. ತುಂಬ ಡಿಲೇ ಆಗಿದೆ. ಪಾರ್ಟ್ B ಕೂಡ ಡಿಲೇ ಆಗಿದೆ. ನಮ್ಮ ಎಡಿಟರ್ಸು ಸತೀಶ್ ಅಂತ ಒಬ್ಬರಿದ್ದಾರೆ, ಅವ್ರು ತುಂಬ ಡಿಲೇ ಮಾಡ್ತಾರೆ. ಇದಕ್ಕೆ ನಮಗೆ ಸಂಬಂಧ ಇಲ್ಲ. ಆದರೆ ನಮ್ಗೆ ಇವಾಗ ಹೊಸದಾಗಿ ಕಂಟೆಂಟ್ ಸಿಕ್ಕವನೆ. ನಮಗೆ ಇವಾಗ ಟೀಮಲ್ಲಿ 3 ಎಡಿಟರ್ಸ್ ಇರ್ತಾರೆ ಫ್ರೆಂಡ್ಸ್. ಕರೆಕ್ಟ್ ಟೈಮ್ಗೆ ಅಪ್ಲೋಡ್ ಮಾಡ್ತಾರೆ. ನಮ್ಮ ಸತೀಶು ಸರಿ ಇಲ್ಲ ಫ್ರೆಂಡ್ಸ್. ನೋಡಿ, ಇನ್ನು 30 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ನಾವು. ಅಲ್ಲಿ ವಾತಾವರಣ ಹೆಂಗಿರುತ್ತೆ, ಏನು ಕತೆ ಎಲ್ಲ ಹೇಳ್ತೀವಿ ನಾವು. ಇಲ್ಲಿಂದ ಅಟ್ರಾಗಡಹಳ್ಳಿ ಅನ್ನೋ ಲೊಕೇಶನ್ ಹೋಗೋಣ. ಅಲ್ಲಿ ನಮ್ಮ ಊರಿದೆ. ಆ ಊರಿಂದ ಪೆದ್ದಪಲ್ಲಿಯಲ್ಲಿ ಜಾತ್ರೆ ಇವತ್ತು. ಹೋಗಿ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡೋಣ. ನೋಡಿ ಗೈಸ್, ನಾವು ಇವಾಗ ಕೋರಮಂಡಲ್ ಸ್ಟಾಪ್ ಅಲ್ಲಿ ಇದ್ದೀರಿ. ಇವಾಗ ನಾವು ಆಟೋ ಹಿಡಿಯಕ್ಕೆ ಹೋಗ್ತಾ ಇದ್ದೀರಿ ಫ್ರೆಂಡ್ಸ್. ಇಲ್ಲಿಂದ ನಾವು ಗಟ್ರಾಗಡಿಯಲ್ಲಿ ಹೋಗ್ತೀವಿ. ಗಟ್ರಾಗಡಿಯಿಂದ ಬೇತ್ಮಂಗ್ಲ ಹತ್ರ ಜಾತ್ರೆ ನಡೀತಿದೆ, ಗಂಗಮ್ಮ ಜಾತ್ರೆ. ಆಟೋ ಹಿಡಿಯಕ್ಕೆ ಹೋಗೋಣ ಬನ್ನಿ. ಆಟೋ ಜರ್ನಿ ಎಲ್ಲ ಒಂಥರ ಮಜಾ ಇರುತ್ತೆ ಫ್ರೆಂಡ್ಸ್. ನಾನು ಸ್ಪೆಕ್ಸ್ ಹಾಕಿದ್ದೇನೆ, ಇನ್ಮೇಲೆ ಸ್ಪೆಕ್ಸ್ ಹಾಕಲ್ಲ ನಾನು. Someone say that I look sexy without specs. Those people are crazy. ನೋಡಿ, ಇಲ್ಲಿಂದ ಗಾಡಿನ ಕದ್ಕೊಂಡು ನಾವು ಜಾತ್ರೆ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀರಿ. ಲೆಟ್ಸ್ ಗೋ ಫ್ರೆಂಡ್ಸ್. ಇಲ್ಲಿಂದ 1 ಕಿಲೋಮೀಟರ್ ಗೈಸ್ ದೇವಸ್ಥಾನ ಇರೋದು, ಗಂಗಮ್ಮ ದೇವಸ್ಥಾನ. ಈ ಊರ ಹೆಸರು ಗಟ್ರಾಗಡಹಳ್ಳಿ, ಪುತ್ತೂರು, ಆಮೇಲೆ ಪೆದ್ದಪಲ್ಲಿಯಲ್ಲಿ ಜಾತ್ರೆ ನಡೀತಾ ಇರೋದು. ಇವಾಗ ಅಲ್ಲೇ ಹೋಗ್ತಾ ಇದೀರಿ. ಅದು ತೋರಿಸ್ತೀವಿ ಹೆಂಗಿರುತ್ತೆ ಜಾತ್ರೆ, ಏನ್ ಕತೆ. ಇದಾಗಿದ್ದ 1 ವೀಕ್ಗೆ ತೇರಿರುತ್ತೆ. ತೇರಿಗೆ ಬರ್ಬೋದು ನೀವು. ಈ ವರ್ಷ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ವರ್ಷ ಪ್ಲಾನ್ ಮಾಡ್ಕೊಂಡು ಬನ್ನಿ.
ಇದು KGF ಅಲ್ಲಿ ತುಂಬಾ ದೊಡ್ಡ ಹಬ್ಬ ಥರನೇ ಮಾಡ್ತಾರೆ. ನೋಡಿ ವಿಶಾಲ್ ಅವರು ಎಲ್ಬೋ ಡ್ರೈವರು, ಓಡ್ಸಕ್ ಬರಲ್ಲ ಅವ್ರಿಗೆ. ನೋಡಿ ಗೈಸ್, ಇಲ್ಲಿ ಆ ಕಾಲದಲ್ಲಿ ಒಂದು ಕಟಿಂಗ್ ಶಾಪ್ ಇತ್ತು, ಇಲ್ಲೇ ಕಟಿಂಗ್ ಮಾಡಿಸ್ತಾ ಇದ್ದೀನಿ ನಾನು. ಆ ಟೈಮಲ್ಲಿ ಇಲ್ಲಿ ಸೈಕಲ್ ಶಾಪ್ಸ್ ಎಲ್ಲ ಇತ್ತು. ಇವಾಗ ಸೈಕಲ್ ಶಾಪು ಇಲ್ಲ, ಯಾವ ಶಾಪು ಇಲ್ಲ, ಎಲ್ಲ ಎಂಟಿ ಇದೆ. ಕಾಲದಲ್ಲಿ ಇಲ್ಲಿ ಹಾಸ್ಪಿಟಲ್ ಇತ್ತು, ಇವಾಗ ಅದೇ ಹಾಸ್ಪಿಟಲ್, ಅದೇ ಮೆಡಿಕಲ್ ಸೇರಿಸ್ತೈತೆ. KGF ಇರೋದು ನೋಡಿ ಗೈಸ್, ಆ ಕಾಲದಿಂದ ಇದು ಒಂದೇ ಹೋಟ್ಲ್ ಗೈಸ್. ಹಾಗೆ ಅಂತಾನೆ ಒಂದೇ ಅನಿಸುತ್ತೆ. ನೋಡಿ ಇಲ್ಲಿ ಬಸ್ ಸ್ಟಾಪ್ ಒಳ್ಳೆ ಇದೆ. ಬಸ್ ಸ್ಟಾಪ್ ಜೊತೆ ಇಲ್ಲೇನೇನೋ ಶಾಪ್ಸ್ ಇತ್ತು, ಶಾಪ್ಸ್ ಎಲ್ಲ ಮಿಕ್ಸ್ ಆಗ್ತಿದ್ದಾರೆ. ನಡೀರಿ ನಾವು ಟಿಫನ್ ಮಾಡೋಕ್ಕೆ ಒಳಗಡೆ ನುಗ್ಗೋಣ. ಸೆಲ್ಫ್ ಸರ್ವಿಸಾ? ಆಯ್ತು ಫಾಕ್ಟು. ವಯಸ್ಸಾಗಿದೆ. ನಾವು KGF ಸ್ಟ್ರೀಟ್ಸ್ಗೆ ಬಂದಿದ್ದೀವಿ. ಈಗ ನಾವು ನಮ್ಮ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಪಕ್ಕ ಇಲ್ಲಿ ಲೆಫ್ಟ್ ಫಸ್ಟ್ ಲೆಫ್ಟ್ ಸ್ಕೂಲ್ ಇದೆ ನಮ್ಮದು. ನೋಡಿ ಇಲ್ಲೆಲ್ಲ ಊಟ ಎಲ್ಲ ತಿಂತಾ ಇದೆ ನಾನು ಒಳಗಡೆ. ನೋಡಿ ನಮ್ಮ ಶ್ರೀ ಮಹಾವೀರ್ ಜೈನ್ ಸ್ಕೂಲ್. ವಿಜಾಲ್ ಅವರೇ ನೋಡಿ ನಮ್ಮ ಸ್ಕೂಲ್ ನೋಡಿ ಗಾಯ್ಸ್, ಸ್ಕೂಲ್ ಹತ್ರ ಬಂದಿದ್ದೀರಿ. ಶ್ರೀ ಮಹಾವೀರ್ ಜೈನ್ ಸ್ಕೂಲ್, KGF, ಮೊಹಬ್ಬಡ್ ಸನ್ಪೇಟ್. ಯಾವ ಕ್ಲಾಸ್ ಹತ್ತಿರೋದು? పేరు పిన్ కోడ్ అన్ని చెప్పు, ఇక్కడ నీ ఆధార్ కార్డ్ ప్రింట్ చేస్తా. ನೋಡಿ ಒಂದು ರೌಂಡ್ ಹಾಕಿದೆ ನಮ್ಮ ಸ್ಕೂಲ್ನ. ಹಳೆ ಮೆಮೊರೀಸು ಸೂಪರ್ ಆಗಿತ್ತು. ಹುಡುಗರೆಲ್ಲ ಅಲ್ಲಿ ಬ್ಲಾಗರ್ ಅಂತ ಕಿಸ್ತೋರಲ್ಲಿ. ಸಿಗ್ನಲ್ ಬಿಟ್ಬಿಡ್ತಾ ನಮ್ಮ ಡ್ರೈವರ್ ಸರಿ ಇಲ್ಲ ಫ್ರೆಂಡ್. ಇಲ್ಲ 1000 ಅಂಗಡಿ ಇರೋದು, ಇವಾಗ ಏನು ಅಷ್ಟೇನು ಅಂಗಡಿಗಳೆಲ್ಲ. ವಿಶಾಲ್ಗೆ ಇದು ಕೊಡಿಸ್ತಾ ಇದ್ದೀನಿ. ಅನ್ನ ಇದು ಬೇಕನ್ನ. ಯಾವುದು ನಂಗೆ ಗೊತ್ತಿಲ್ಲ, ನಾನು ಮನೆಗೆ ಹೋಗಲ್ಲ, ಇದು ಬೇಕು. ಅವ್ನು ಇನ್ನೂ ಸೆಕೆಂಡ್ ಪ್ಯೂನ್, ಇನ್ನೇನು ಕೇಳೋಕ್ಕಾಗುತ್ತೋ ಹೇಳ್ರಿ. ಹಣ ಇದು ಬೇಕನ್ನ. ನೋಡಿ ಗೈಸ್, ಚಪ್ಪರ್ ಪಾಲು ಓಡೋದು ಬೇಡ, ಬಾ ಮಿಸ್ ಆಗ್ತಾ, ಕೈ ಹಿಡ್ಕೊ. ವಿಶಾಲ್ ಆಟ ಸಾಮಾನು ತೊಗೊಳ್ಳಿ ವಿಶಾಲ್ ಅವರು. ನೋಡಿ ಈ ವಿಶಾಲು ಇದರಲ್ಲೇ ಆಟ ಆಡಿ ಬೆಳೆದಿದ್ದು ವಿಶಾಲು. ಹುಡುಗಿರ ಐಟಮ್ಸ್ ಜಾಸ್ತಿ ಯೂಸ್ ಮಾಡ್ತಿದ್ದು. ನೋಡಿ ಸುಹಾಸ್ ನಮ್ಮ ಫಿಲಮಲ್ಲಿ ಅವರೇ ವಿಲನ್ ಆಗಿದ್ದು ಲವ್ಯಾತ್ರಲ್ಲಿ. ನೋಡಿ ಸತೀಶ್ದು ಮಾಸ್ಕ್ ಇಲ್ಲೆಲ್ಲ ಯೂಸ್ ಮಾಡ್ತಾರೆ. ಸತೀಶ್ ತುಂಬ ಅವ್ನ ಫೋಟೋನ ಯೂಸ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಅದಕ್ಕೆ ಇದು ಬರ್ಸೋ ಎಷ್ಟದು? ನೀನು ಇತ್ತಗೋ, ನಾನು ಇದು ತೊಗೊಂತೀನಿ. ನೀನು ಇದ್ರಲ್ಲಿ ನೀರು ಸೇದಿ ಅಡುಗೆ ಮಾಡು. ಲೇಸರ್ ಲೈಟ್ಗೋಸ್ಕರ ನಾಯಿ ಥರ ಕಿತ್ಲಾಡಿ ರೋಡಲ್ಲೆಲ್ಲ ಬಿದ್ದು ಒದ್ಲಾಡಿ ತೊಗೊತಾ ಇದ್ದಿದ್ದು ಲೇಸರ್ ಲೈಟ್. ಅಲ್ಲಿ ನೋಡಿ ಚೈಯ ಇವ್ರ ಮೇಲೆ ಯಾರು ಕೂತ್ಕೊಡೋದು? ನೀನು. ಸ್ನೇಹಿತರೆ, ನಾವಿವತ್ತು ಜಾತ್ರೆ ಬಂದಿದ್ದೀನಿ. ಇಲ್ಲಿ ನೋಡಿ ಡಚ್ಚು ಪವನ್ ಅವರು, ಅವ್ರದ್ದೊಂದು ವಿಡಿಯೋ ನಮ್ದ್ರಲ್ಲಿ ಫೇಮಸ್ಸು. ನಮಗೆ ಒಳ್ಳೇದು ಮಾಡೋದು ನಮ್ಮ ಅಂದರೆ ಯಾಕೆ ಈ ಥರ ಹಿಂಸೆ ಕೊಟ್ಟರೆ ಜನಗಳಿಗೆ ಯಾರು ಬದುಕ್ತಾರೆ ಸರ್. ಗೈಸ್, ಕರಿಮಣಿ ಮಾಲೀಕ ವಿಶಾಲ್ ಗೈಸ್. ನೋಡಿ ಗೈಸ್, ಎಲ್ಲ ಹುಡುಗಿರು ನೋಡೋದೇ ನೋಡ್ತಾನೆ. ನಾನು ಹೇಳಿದೆ ಅವನಿಗೆ ತೋರಿಸ್ಕೊ ಹಾಸ್ಪಿಟ್ಲಲ್ಲಿ ಅಂತ. ನೋಡಿ ಎಲ್ಲ ಇದು ನೋಡ್ತಾವನು. ಅಲ್ಲಲ್ಲಿ ಏನೂ ಇಲ್ಲ, ಅಲ್ಲಿ ನಾರ್ಮಲ್ದು. ನಮ್ಮ ಅಕ್ಕ ಅವ್ರ ಗಂಡ ಅದು ಮೊದಲು ಶೂ ಹಾಕೊಂಡ್ಬರ್ತಾರಲ್ಲ, ಅದು ಶೂ ಹಾಕೊಂಡ್ ಬಂದಿದ್ರು. ಆ ಶೂ ಕಾಸ್ಟ್ ಬಂದು 0 rupees, 85,000. ಸೊ ನಮ್ಮೂರಲ್ಲಿ ಒಂದು ಇದಾದಾಗ ಒಂದು ರಸಮ್ ನಡುತ್ತೆ, ಅಂದ್ರೆ ಶೂ ಕಲ್ಲಿ ಎತ್ತು ಬಿಡ್ತಾರೆ, ಆಮೇಲೆ ಕಾಸು ಕೇಳ್ತಾರೆ. ಇಷ್ಟು ಕಾಸು ಕೊಟ್ರೆ ಶೂ ಕೊಡೋದು ಅಂತ. ಆ ಶೂಗೆ ಎಷ್ಟು ಕಾಸು ಕೇಳಿದ್ರು ಹೇಳು? 50 ಲಕ್ಷ.
ಹೋಗ್ಬಿಟ್ಟು 10-20 ಸಾವಿರ ಕೇಳೋರು, ಅದು 10 ಸಾವಿರ ಡೀಲ್ ಆಗಿಬಿಡುತ್ತೆ. ಶೂ ರೇಟ್ 85,000. ಅಷ್ಟು ಬುದ್ಧಿ ಇಲ್ಲ ಹುಡುಗಿರಿಗೆ. ಓ ಇವತ್ತು ಒಳಗಡೆ ಅಲೌಡ್ ಇಲ್ವಾ? ನೋಡಿ ಗೈಸ್, ಇಲ್ಲಿ ದೀಪಗಳು ಇದ್ದಾರೆ, ಜನ ಸಾಗರನೇ ಇದೆ. ಇದೆ ಎಲ್ಲಿ ಯಾರು ಸಾಯ್